ಈಗ 3 ವರ್ಷದ ಮುಂಚೆ ಶುರುವಾಗಿದ್ದ ಐಡಿಯಾ, ಯಾರಿಗೂ ಹೇಳ್ಕೊಡಿಲ್ಲ. ಶುರು ಮಾಡ್ಕೊಂಡು ಟೆಕ್ನಿಕಲಿ ಯಾರು ಶುರು ಮಾಡ್ಕೊಂಡು ನಾನು ಎಲ್ಲೂ ಪ್ರಮೋಷನ್ಸ್ ಮಾಡ್ತಾರೆ, ಏನು ಕೊನೆಗೆ ಬಂದೆಲ್ಲ ಪ್ರಮೋಟ್ ಮಾಡೋಣ, ಯಾಕಂದರೆ ತುಂಬ ಟೆಕ್ನಿಕಾಲಿಟೀಸ್ ನಾವು ಕಲಿಯೋದಿತ್ತು. ಸೊ ಅದೆಲ್ಲ ಕೊನೆಗೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಎಲ್ಲರಿಗೂ ಅಂತ ಹೇಳೋಣ ಅಂತ ಒಂದು ಕಾರಣಕ್ಕೆ ನಾವು ಇವಾಗ ನಿಮ್ಗೆ ಹೇಳಿ ತೋರಿಸ್ತಾ ಇದ್ದೀವಿ. ಬಂದೂಕಲ್ಲಿ 6 ಚೇಂಬರ್ಗಳಿರುತ್ತೆ ರಿವಾಲ್ವರ್ಸಲ್ಲಿ. ನಮ್ಮ ಸಿನಿಮಾಲಿ 5 ಚೇಂಬರ್ ಇರುವಂಥ ಒಂದು ಗನ್ ಯೂಸ್ ಮಾಡಿರ್ತೀವಿ. ಆ ಗನ್ ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಸಾಕ್ಷಿ ಆಗಿರುತ್ತೆ. ಆ ಒಂದು ಐಡಿಯಾಗೋಸ್ಕರ ಬಂದೂಕ್ ಅಂತ. ಸರ್ ಇದ್ರಲ್ಲಿ ತುಂಬ ಲೇಯರ್ಸ್ ಇದೆ. ಈಗಲೇ ಅದನ್ನ ನಿಮಗೆ ಎಲ್ಲ ಹೇಳ್ಕೊಟ್ರೆ ಅದೊಂದು ಚಿಕ್ಕ ಚಿಕ್ಕ ಗ್ಲಿಮ್ಸಸ್. ಐಡಿಯಾ ಅಂತ ಬಂದರೆ ಒಂದು ಊರಲ್ಲಿ ಒಂದು ಸೀರೀಸ್ ಆಫ್ ಕ್ರೈಮ್ಸ್ ನಡೀತಾ ಇರುತ್ತೆ. ಕೊಲೆ ಮಾಡಿ ಮೂಟೆ ಕಟ್ಟಿ ನೀರಿಗೆ ಹಾಕ್ತಾ ಇರ್ತಾನೆ ಕೊಲೆಗಾರ. ಹಾಗೆ ಡಿಪಾರ್ಟ್ಮೆಂಟ್ಗೂ ಚಾಲೆಂಜ್ ಮಾಡ್ತಾ ಇರ್ತಾನೆ, ಆದರೆ ನನ್ನ ಹಿಡೀರಿ ಅನ್ನೋ ಥರದ್ದು. ಆ ಒಂದು ಐಡಿಯಾಲಿ ಸುತ್ತಂತ ಒಂದು ಕ್ಯಾರೆಕ್ಟರ್ಸ್ಗಳೆಲ್ಲ ಕೆಲವೊಂದಿರುತ್ತೆ. ಹೆಣ ಹುಡ್ಕುವಂಥ ಕ್ಯಾರೆಕ್ಟರ್ಸ್ ಆಗಲಿ, ಒಂದು ಪ್ಯೂರ್ ಲವ್ ಸ್ಟೋರಿ ಒಂದಿರುತ್ತೆ ಆ ಕಥೆಯಲ್ಲೇ. ಹಾಗೆ ಒಂದು ಇನ್ವೆಸ್ಟಿಗೇಷನ್ಸ್, ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಸೀನ್ಸ್ ಎಲ್ಲ ನಡೀತಾ ಇರ್ತಾರೆ. ಇವರೆಲ್ಲದಕ್ಕೂ ಆ ಕೊಲೆಗೆ ಇರೋ ಕಾರಣಗಳೇನು ಅನ್ನೋದೇ ಒಂದು ಐಡಿಯಾ. ಇದು ನನ್ನ ಮೊದಲನೇ ಸಿನಿಮಾ, ಎಲ್ಲೂ ವರ್ಕ್ ಮಾಡಿಲ್ಲ. ಇದೆ ನನ್ನ ಮೊದಲನೇ ಸಿನಿಮಾ. ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ಕೊಂಡು ಮಾತಾಡ್ತಾ ಇದೆ ನನ್ನ ಮೊದಲನೇ ಸಿನಿಮಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ. ಇದು ನನ್ನ ಮೊದಲನೇ ಸಿನಿಮಾ ಕೂಡ. ಇಟ್ಸ್ ಮೈ ಡೆಬ್ಯೂ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನನ್ನ ಪಾತ್ರದ ಹೆಸರು ಲಕ್ಷ್ಮಿ. ಮಹೇಶ್ ಅವರು ಸುಮಾರು ವರ್ಷಗಳ ಹಿಂದೆ ನನಗೆ ಹೇಳಿದಾಗ ಎಷ್ಟು ಪ್ಯೂರಿಟಿ ಇತ್ತು, ಈ ಕ್ಯಾರೆಕ್ಟರ್ ನಾನು ಮಾಡಲೇಬೇಕು ಅಂತ ನನಗನ್ನಿಸ್ತು. ಸೊ ಶಿ ಇಸ್ ವೆರಿ ಇನ್ನಸೆಂಟ್, ತುಂಬ ಪ್ಯೂರ್ ಇರ್ತಾರೆ. ಈಗ ನೋಡ್ತೀರಲ್ವಾ ವಿಲೇಜಸಲ್ಲಿ ಕಾಲೇಜ್ ಹೋಗೋದು, ಅವ್ರ ಕೆಲಸ ಅವ್ರು ನೋಡ್ಕೊಳ್ಳೋದು, ಆ ಥರ ವೆರಿ ಇನ್ನಸೆಂಟ್ ಗರ್ಲ್. ಬಟ್ ಸ್ವಲ್ಪ ವಿಷಯಗಳು ಆಗುತ್ತೆ ಅವ್ರಿಗೆ, ಸ್ವಲ್ಪ ಇನ್ಸಿಡೆಂಟ್ಸ್ ಆಗುತ್ತೆ, ಅದರಿಂದ ಅವ್ರ ಲೈಫ್ ಟೋಟಲಿ ಚೇಂಜ್ ಆಗುತ್ತೆ. ಅದು ಏನು ಅಂತ ನೀವು ಥಿಯೇಟರ್ ಬಂದು ನೋಡಿ. ಬಟ್ ಐ ಜಸ್ಟ್ ಲವ್ ದ ಕ್ಯಾರೆಕ್ಟರ್. ಲಕ್ಷ್ಮಿ ಅನ್ನೋ ಕ್ಯಾರೆಕ್ಟರ್ ನನಗೆ ಗೊತ್ತು, ನನ್ನ ಕರಿಯರ್ ಎಲ್ಲಿ ಹೋದರೂ ಇದು ತುಂಬ ಸ್ಪೆಷಲ್ ಇರುತ್ತೆ. ಸೊ ಐ ಜಸ್ಟ್ ಹ್ಯಾವ್ ಟು ಥ್ಯಾಂಕ್ ಮಹೇಶ್ ಆ್ಯಂಡ್ ಪಾರ್ಥ ಸರ್ ಫಾರ್ ದ್ಯಾಟ್ ಇನ್ಕ್ರೆಡಿಬಲ್ ಆಪರ್ಚುನಿಟಿ. ಹೇಗೆ ಸೇರ್ಕೊಂಡು ಹೇಳ ಹೇಗೆ ಅಂತ ನೋ, ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ನಾನು ಆ್ಯಕ್ಚುಲಿ ಚಿಕ್ಕವಳಿದ್ದಾಗಿಂದ ಆ್ಯಕ್ಟರ್ ಆಗಬೇಕಂತಾನೆ ಇದ್ದಿದ್ದು. ಬಟ್ ನನಗೆ ಟೀಮ್ ಹೇಗೆ ಸಿಕ್ಕಿದ್ರು ಅಂದರೆ ಪಾರ್ಥ ಅವರು ನನ್ನ ಜಿಮ್ಮಲ್ಲಿ ನೋಡಿದ್ರು ಆ್ಯಂಡ್ ಅವ್ರಿಗೆ ಅನಿಸ್ತು ಈ ಪಾತ್ರಕ್ಕೆ ಇವರು ಕರೆಕ್ಟಾಗಿ ಸೆಟ್ ಆಗ್ತಾರೆ ಅಂತ. ಸೊ ಹಂಗೆ ಬಂದು ಅಪ್ರೋಚ್ ಆದರು. ಆ ಥರ ನಾನು ಟೀಮ್ನ ಮೀಟ್ ಮಾಡಿದೆ. ಅಂದ್ರೆ ಪಾತ್ರಕ್ಕೆ ನೀವು ಕರೆಕ್ಟ್ ಆಗಿರ್ತೀರಾ, ಟೆಸ್ಟ್ ಮಾಡ್ಬೋದಾ ನಿಮ್ಮನ್ನ ಅಂತ ಕೇಳಿದ್ರು. ಮತ್ತೆ ನಾವು ಸುಮಾರು ಲುಕ್ ಟೆಸ್ಟ್ ಎಲ್ಲ ಮಾಡಿದ್ವಿ, ಅದೆಲ್ಲ ಸೆಟ್ ಆಯ್ತು ಅಂತ ಅದಾದ್ಮೇಲೆ ಆಕ್ಷನ್ ಇಲ್ಲ ಇಲ್ಲ ಆ ಥರ ಇಲ್ಲ. ಥ್ಯಾಂಕ್ ಯು. ಅದು ಆಕ್ಚುಲಿ ಇಟ್ಸ್ ಅ ಲವ್ ಸ್ಟೋರಿ ಅಲ್ವಾ. ಸೊ ಜಿಮ್ ಅಲ್ಲಿ ನೋಡಿದ್ದಕ್ಕೆ ತುಂಬಾ ವ್ಯತ್ಯಾಸ ಆಯ್ತು. ಸೊ ಲುಕ್ ಟೆಸ್ಟ್ ಎಲ್ಲ ಮಾಡಿ ಸೆಟ್ ಆಗತ್ತೆ ಅಂತ ನೋಡಿ ಆಮೇಲೆ ಇಲ್ಲ ಐ ವಿಶ್ ನೆಕ್ಸ್ಟ್ ಟೈಮ್. ಇಲ್ಲಿ ಬಂದಿರೋ ಪ್ರೆಸ್ ಮತ್ತು ಮೀಡಿಯಾ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬಂದೂಕ್ ಹೇಗೆ ಸಿಕ್ತು ಅಂದರೆ, ಫಸ್ಟು ನನ್ನ ಮಾಸ್ಟ್ರು ಚಾಮರಾಜ್ ಮಾಸ್ಟ್ರು ಇಲ್ಲಿ ಬಂದಿದ್ದಾರೆ, ಅವ್ರ ಮುಖಾಂತರ ನನಗೆ ಈ ಒಂದು ಆಫರ್ ಸಿಕ್ತು. ಸೊ ಅವ್ರ ಗೈಡಲ್ಲೇ ನಾನು ಬೆಳೆದಿದ್ದು. ಅಂದರೆ ಸುಮಾರು ಎಷ್ಟೊಂದು ವರ್ಷದಿಂದ ನಾನು ನೋಡ್ಕೊಂಡು ಒಂದು ಡ್ಯಾನ್ಸ್ ಆಗಲಿ ಫೈಟ್ ಆಗಲಿ ಎಲ್ಲ ಅವ್ರ ಮುಖಾಂತರನೇ ನಾನು ರೆಡಿ ಆಗ್ತಾ ಇದ್ದಿದ್ದು. ಸೊ ಒಂದಿನ ಹಿಂಗೆ ಈ ಥರದೊಂದು ವಿಶ್ವ ಅನ್ನೋ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದಾರೆ ಅನ್ನೋ ಒಂದು ಅವರು ಹುಡುಕಾಟದಲ್ಲಿರಬೇಕಾದ್ರೆ ಮಾಸ್ಟರ್ ಕಾಲ್ ಮಾಡ್ತಾರೆ, ಸರ್ ಈ ಒಂದು ಏಜ್ ಕ್ಯಾಟಗರಿಯಲ್ಲಿ ಒಂದು ಹುಡುಗನ ಹುಡುಕ್ತಾ ಇದ್ದೀವಿ ಅಂತ, ಒಂದು ಫ್ರೆಶ್ ಫೇಸ್ ಬೇಕು ಅಂತಾನೆ. ಆ ಟೈಮಲ್ಲಿ ಮಾಸ್ಟರ್ ನನ್ನ ಫೋಟೋಸ್ ಎಲ್ಲ ಕಳಿಸ್ಕೊಟ್ಟು ಇವರು ಡೈರೆಕ್ಟರ್ ಮಹೇಶನ ಮತ್ತು ಪ್ರೊಡ್ಯೂಸರು ಮತ್ತು ಅಸೋಸಿಯೇಟ್ ಶ್ರೇಯಸ್ ಅವರು ಎಲ್ಲರೂ ಬಂದರು. ಸೊ ಆ ಕ್ಯಾರೆಕ್ಟರ್ ಆ್ಯಪ್ಟ್ ಆಗಿರ್ತೀನಿ ಅಂತ ಚೂಸ್ ಮಾಡಿದ್ರು. ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ, ಇವ್ರು ಫಸ್ಟ್ ಟೈಮು ನನಗೆ ಸ್ಟೋರಿ ನ್ಯಾರೇಟ್ ಮಾಡಿ ಒಂದು ಶೋರಿ ರೆಡಿ ಮಾಡ್ಕೊಂಡು ಬಂದಿದ್ರು. ಆ ಕಟ್ಸಲ್ಲೇ ಈ ಟೀಮ್ ತುಂಬ ಪ್ರಾಮಿಸಿಂಗ್ ಆಗಿದೆ. ಇವನ್ ವರ್ಕ್ ಮಾಡಿದ್ರೆ ಇವನ್ ನಮಗೂ ಕೂಡ ಒಂದೊಳ್ಳೆ ಫ್ಯೂಚರ್ ಇರುತ್ತೆ ಅಂತ ಅನಿಸ್ತು. ಆಮೇಲೆ ಇವ್ರ ಟೈಪ್ ಆಫ್ ವಿಷನ್ ಜೊತೆ ಮತ್ತು ಈ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ನಂಗೆ ತುಂಬ ಖುಷಿ ಇತ್ತು. ಸೊ ಹೋಪ್ಫುಲಿ ಆಗಿದೆ. ಸೊ ನೆಕ್ಸ್ಟ್ ವೀಕ್, ಸೊ ಈ ವೀಕ್ ರಿಲೀಸ್ಗೆ ರೆಡಿ ಇದೆ. ಸೊ ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು.
ವಿಶ್ವ ಅಂತ. ಸೊ ನಾವೆಲ್ಲ ಟ್ರೈಲರ್ ನೋಡಿದಂಗೆ ನಾವು ಆಶ್ರಮದಲ್ಲಿರ್ತೀವಿ. ಸೊ ಅಲ್ಲಿ ಈ ಕ್ರೈಮ್ಸ್ ಜೊತೆ ನಮ್ಮದೊಂದು ಚಿಕ್ಕ ಹೇಳ್ದಂಗೆ ಒಂದು ಕ್ಯೂಟ್ ಲವ್ ಸ್ಟೋರಿ ನಡೀತಾ ಇರುತ್ತೆ. ಸೊ ಆ ಕ್ಯೂಟ್ ಲವ್ ಸ್ಟೋರಿ ಮತ್ತು ಈ ಮೂವಿ ಯಾಕೆ ಆ ಕ್ಯೂಟ್ ಲವ್ ಸ್ಟೋರಿ ನಡೀತಿದೆ ಅನ್ನೋದನ್ನ ಮತ್ತು ಮೂವಿ ನೋಡಬೇಕಾಗಿದೆ. ಸೊ ತುಂಬ ಹೆಲ್ಪ್ ಆಯಿತು. ಬಟ್ ಏನಂದರೆ ನನಗಿಂತ ಮುಖ್ಯವಾಗಿ ಇವ್ರಿಗೆ ಹೆಲ್ಪ್ ಆಗಿದೆ. ಯಾಕಂದರೆ ಫೈಟು ಡ್ಯಾನ್ಸ್ ಎಲ್ಲ ಆಲ್ಮೋಸ್ಟ್ ಇವ್ರುಗಳು ಮಾಡ್ಕೊಂಡಿದ್ದಾರೆ. ನಮ್ಮದೇನಾದ್ರು ಒಂದು ಕ್ಯೂಟ್ ಲವ್ ಸ್ಟೋರಿ ಹೋಗ್ತಾರೆ. ಸೊ ಮಾಸ್ಟ್ರು ಟ್ರೈನ್ ಮಾಡಿರೋದ್ರಿಂದ ತುಂಬ ಹೆಲ್ಪ್ ಆಗಿದೆ ಸರ್. ಚಿಕ್ಕ ವಯಸ್ಸಿಂದ ನಾನು ಡ್ಯಾನ್ಸರಾಗಿ ಬರ್ತಾ ಇದ್ದೆ. ಎಷ್ಟೊಂದು ಹೀರೋ ಹೀರೋಯಿನ್ಸ್ ಜೊತೆ ಹಿಂದೆಲ್ಲ ಬ್ಯಾಕ್ಗ್ರೌಂಡ್ ಡ್ಯಾನ್ಸರಾಗಿ ಮಾಡ್ಕೊಡಾಗೆಲ್ಲ ನಾನು ಡ್ಯಾನ್ಸ್ ಮಾಡಿದ್ದೆ. ಸೊ ಈ ಟೀಮ್ ಜೊತೆ ಒಂದು ಕ್ಯಾಮ್ರಾ ಫೇಸ್ ಮಾಡಿ ನಾನೇ ಒಂದು ಲೀಡ್ ಆಗಿದ್ದಾಗ ತುಂಬ ಹೆಲ್ಪ್ಫುಲ್ ಆಯ್ತು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಎಲ್ಲರೂ ಹೇಳಿರೋ ರೀತಿ ಇದರಲ್ಲಿ ಒಂದು ಕ್ರೈಮ್ ಇದೆ, ಮತ್ತು ಕ್ಯೂಟ್ ಆಗಿರುವಂಥ ಒಂದು ಲವ್ ಸ್ಟೋರಿ ಇದೆ, ಆ್ಯಂಡ್ ಸುಮಾರು ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು, ಎಲ್ಲದೂ ಇದೆ. ಅದನ್ನೇ ಮತ್ತೆ ಹೇಳೋದಕ್ಕಿಂತ ಔಟ್ ಆಫ್ ದಟ್ ಏನಂತ ಹೇಳಿದ್ರೆ, ಒಂದು ಈಗ ಟೆಕ್ನಿಷಿಯನ್, ಆಸ್ ಎ ಟೆಕ್ನಿಷಿಯನ್ ನನಗೇನೆ, ಸೊ ನಾನೊಂದು ಫೋಕ್ ಕ್ಲೋರ್ನ ಬಳಸ್ಕೊಂಡು ಜಾಸ್ತಿ ಮ್ಯೂಸಿಕ್ ಮಾಡೋಂಥದ್ದು ನನ್ನ ಇಷ್ಟ. ಹಾಗೆ ಕಮಿಂಗ್ ಟು ದಿಸ್ ಪಾಯಿಂಟ್, ನಮ್ಮ ಮಹೇಶ್ ಅವ್ರು ಮೀಟ್ ಆದಾಗ ಇದನ್ನು ತೋರಿಸಿದಾಗ ಅದನ್ನು ಸುಮಾರು ಮಾತುಕತೆ ಆಯಿತು, ಏನೇನು ಆಗಬೇಕು, ಹೇಗೆ ಆಗಬೇಕು ಅಂತ ಹೇಳಿ. ಸುಮಾರು ದಿನಗಳ ನಂತರ ಇದನ್ನು ಒಪ್ಕೊಂಡಾದ್ಮೇಲೆ ಹೀಗೆ ಮಾಡೋಣ ಅಂತ ಹೇಳಿ 1 ವರ್ಷದ ಹಿಂದೆ. ಸೊ ಇಟ್ಸ್ ಅ ಲಾಂಗ್ ಜರ್ನಿ. ಆ್ಯಂಡ್ ಮಾಡುವಾಗಲೂ ಕೂಡ ಪ್ರತಿಯೊಂದು ಎಳೆಯಾಗಿ ಏನು ಅವ್ರನ್ನ ಅದನ್ನು ಬಿಟ್ಕೊಟ್ಟಿದ್ದಾರೆ, ಅದನ್ನ ಎಂಡ್ ತನಕ ಹೇಗೆ ಅದನ್ನು ನಮ್ಗೆ ಹಿಡಿದಿಟ್ಕೊಳ್ಳುತ್ತೆ ಅಂದರೆ ಖಂಡಿತವಾಗ್ಲೂ ಹಿಡಿದಿಟ್ಕೊಳ್ಳುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಹೇಳ್ತಾರೆ ಅಂತ ಹೇಳಿ ನಾನು ಇದನ್ನು ಹೇಳ್ತಾ ಇಲ್ಲ. ಆಸ್ ಎ ಟೆಕ್ನಿಷಿಯನ್ ನಿನ್ನೆ ಕೂಡ ನಾವು ಅದನ್ನು ನಮ್ಮ DTS ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಸೊ ಥಿಯೇಟ್ರಲ್ಲಿ ಹೇಗೆ ಕೇಳಿಸ್ಬೇಕು, ಅದು ಪ್ರತಿ ಸೆಗ್ನು ನಾವು ಮಾಡಿದಾಗಲೂ ಕೂಡ ಅದೊಂದು ಹೊಸ ರೀತಿಯಾದಂಥ ಅನುಭವ ಆಗ್ತಾರೆ. ಇದನ್ನ ಎಲ್ಲರೂ ಕೂಡ ಥಿಯೇಟರ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಯಾರು ಕೂಡ OTT ಬರಲಿ ಅಥವಾ ಇನ್ನೊಂದು ಯಾವುದೋ ಒಂದು ಪ್ಲಾಟ್ಫಾರ್ಮಲ್ಲಿ ಬರಲಿ ಆಮೇಲೆ ನೋಡೋಣ, ಇನ್ನೊಬ್ರು ಹೇಳಿದ್ ಕೇಳಾದ್ಮೇಲೆ ನೋಡೋಣ ಅನ್ನೋಕ್ಕಿಂತ ಫಸ್ಟ್ 3 days ಅಲ್ಲಿ ನೀವೆಲ್ಲರೂ ಇದನ್ನ ನೋಡ್ಕೊಂಡ್ರೆ, ಟೆಕ್ನಿಷಿಯನ್ ಆಗಿ ನಾವು ಏನೇನು ಮಾಡಿದೀವಿ ಎಲ್ಲರಿಗೂ ಗೊತ್ತಿರ್ತವೆ. 4-5 ಸಾಂಗ್ ಇಟ್ಟೇ ಇರ್ತೀವಿ. ಓಕೆ, ಸಿಚುವೇಶನ್ಗೆ ಬೇಕಾದಂಥದ್ದು ಎಲ್ಲ ರೀತಿಯಾದಂಥ ಬೇಕಾದಂಥ ಲೈವ್ ಇನ್ಸ್ಟ್ರೂಮೆಂಟ್ಸ್ಗಳಿರ್ಬೋದು, ಅದನ್ನೆಲ್ಲ ಬಳಸ್ತೀವಿ. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಏನೇ ಒಂದು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಜನರಿಗೆ ತಲುಪೋದು ಈಗ ಮುಖ್ಯ ಆಗಿದೆ. ನಾವು ಇಷ್ಟು ದಿನದಿಂದ ಯಾವುದೇ ರೀತಿಯಾದಂಥ, ದಿಸ್ ಇಸ್ ಆಲ್ಸೋ ಮೈ ಹೋಮ್ ಟೀಮ್ ತರ ಇದು. ಸೊ ಇದೇನಂತ ಹೇಳಿದ್ರೆ, ಯಾವುದೇ ಆದಂತ ನಾವು ಪ್ರಮೋಷನಲ್ ಆಕ್ಟಿವಿಟೀಸ್ ಅಂತ ಏನಿದೆ ಅದನ್ನೆಲ್ಲೂ ಮಾಡ್ಕೊಂಡ್ ಬಂದಿಲ್ಲ. ಇನ್ ಟರ್ಮ್ಸ್ ಆಫ್ ತುಂಬಾ ಆಡಂಬರದ ಪ್ರಮೋಷನಲ್ ಆಕ್ಟಿವಿಟಿ ನಮ್ಮ ಕಡೆಯಿಂದ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದುವರೆಗೂ ನಾವು ರಿವಿಷನ್ಸ್ ನ ಬೇರೆ ಕೆಲಸಗಳಲ್ಲಿ ಇದ್ವಿ. ಅದು ಒಂದು ಪ್ಲಾನಿಂಗ್ ಅದು ಕೂಡ ಇರಬಹುದು. ಎಟ್ ದ ಸೇಮ್ ಟೈಮ್ ಈಗ ಆಗ್ತಿರುವಂತ ಈ ಪ್ರಚಲಿತ ಇದರಲ್ಲಿ ಏನ್ ನಡೀತಿದೆ ದಿನಗಳಲ್ಲಿ, ಹೇಗೆ ಆಗ್ತಿದೆ ಜನರನ್ನು ತಲುಪೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಅಂದ್ರೆ ಚೆನ್ನಾಗಿದೆಯೋ ಇಲ್ಲೋ ಅಂತ ಹೇಳಕ್ಕಾದ್ರೂ ಥಿಯೇಟರ್ಗೆ ಬರಬೇಕು ಜನ ಫಸ್ಟ್. ಸೊ ಆದ್ರಿಂದ ರಿಕ್ವೆಸ್ಟ್ ಮಾಡ್ತಿರೋದೇನು, ನಾನು ಮ್ಯೂಸಿಕ್ ಡೈರೆಕ್ಟ್ ಹೌದು, ಆದ್ರೆ ಮಾರ್ಕೆಟಿಂಗ್ ಸೇಲ್ಸ್ ಆತರ ಅಲ್ಲ. ಬಟ್ ಆದ್ರೆ ನನಗೆ ಈ ಪ್ರಾಜೆಕ್ಟ್ ಮೇಲ್ಗಡೆ ತುಂಬಾ ಹೋಪ್ಸ್ ಇದೆ. ಆ ಹೋಪ್ಸ್ ಅನ್ನ ನಾನು ಕಳ್ಕೊಳಕ್ ಇಷ್ಟಪಡಲ್ಲ. ಅಂಡ್ ಇದುವರೆಗೂ ಕೂಡ ಕಳ್ಕೊಂಡಿಲ್ಲ. ಆಸ್ ಪ್ರಮೋಷನ್ಸ್ ತುಂಬಾ ಆಗಿಲ್ಲ ಅಂತ ಹೇಳಿದ್ರು, ಒಂದು ಸರಿ ಜನ ಇದನ್ನ ಬರಕ್ ಶುರು ಮಾಡಿದ್ರೆ ಖಂಡಿತ ದೇ ವಿಲ್ ಲವ್ ಇಟ್. ಅಂಡ್ ನಾನು ಅದನ್ನ 100% ಎಲ್ಲರಿಗೂ ಹೇಳ್ತೀನಿ. ಅಂಡ್ ಈ 3 ದಿನಗಳಲ್ಲಿ ಎಲ್ಲರೂ ನೋಡ್ಲೇಬೇಕು. ಎಲ್ಲೆಲ್ಲಿ ಸಾಧ್ಯನೋ ಅಷ್ಟೇ ಇದು ಮಾಡಿ. ಅಂಡ್ ನಮಗೆ ಪ್ರಮೋಷನ್ಸ್ ಅಂತ ಹೇಳಿದ ತಕ್ಷಣ ಕೊನೆಗೆ ಮೀಡಿಯಾದವ್ರನ್ನ ನಾವು ಆ ರೀತಿ ಏನಂತ ಹೇಳಿದ್ರೆ ಅವ್ರಿಗೆ ತಿಳಿಸ್ದೇನೆ ಮುಂದಿನ ವಿಚಾರಗಳನ್ನ ನಾವು ಹೋಗೋಕ್ಕಿಂತ ಮುಂಚೆ ನಿಮ್ಮೆಲ್ಲರನ್ನು ನಾವು ಭೇಟಿ ಆಗ್ಲೇಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು, ನಮ್ಗಿನ್ 3 days ಇರೋದಷ್ಟೇ ನಮ್ ರಿಲೀಸ್ಗೆ. ನೀವೆಲ್ಲರೂ ಏನಂತ ಹೇಳಿದ್ರೆ ಪ್ಲೀಸ್ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೀವಿ, ಎಷ್ಟು ಸಾಧ್ಯನೋ ಈ ವರ್ಡ್ನ ಸ್ಪ್ರೆಡ್ ಮಾಡಿ, ಎಲ್ಲರಿಗೂ ತಿಳಿಸಿ. ಒಂದು ಒಳ್ಳೆ ಕಂಟೆಂಟ್ ಎಲ್ಲರೂ ಹೇಳ್ತಿರೋದು ಈಗ ಕಂಟೆಂಟ್ ಇರುವಂತ ಮೂವೀಸ್ ಬರಬೇಕು ಅಂತ ಹೇಳಿ. ಇದು ನನಗೆ 100% ಶ್ಯೂರಿಟಿ ಇದೆ, ಅಶೂರೆನ್ಸ್ ಇದೆ. ನಾನ್ ನಿಮ್ಗೆಲ್ಲರಿಗೂ ಹೇಳ್ತೀನಿ, ಎಲ್ಲರೂ ಕೂಡ ಥಿಯೇಟರ್ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಒಳ್ಳೆ ಮ್ಯೂಸಿಕ್ ಇದೆ, ಒಳ್ಳೆ ಕಥೆ ಇದೆ. ಆ ಎಳೆಯಾಗಿ ಬಿಟ್ಟಿರುವಂತ ಪ್ರತಿಯೊಬ್ಬರ ಪಾತ್ರ ಕೂಡ, ಪ್ರತಿಯೊಬ್ಬರದ್ದು ಕೂಡ ಏನ್ ಟೆಕ್ನಿಷಿಯನ್ಸ್ ಇದೀವಿ, ಆಕ್ಟರ್ಸ್ ಇದಾರೆ, ಅಂಡ್ ಪ್ರತಿಯೊಬ್ರು ದೊಡ್ಡವರು ಎಲ್ಲರೂ ಇರೋದು, ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ ಫಾರ್ ಸಚ್ ಅ ಲವ್ಲಿ ಅಪಿಯರೆನ್ಸ್ಗೆ. ಅಂಡ್ ಅದಕ್ಕೆ ತಕ್ಕಂತ ಒಂದು ಮ್ಯೂಸಿಕ್ ವರ್ಕ್ ಮಾಡಿದೀವಿ, ಎಡಿಟಿಂಗ್ ಇರಬಹುದು, ಕಲರ್ ಇರಬಹುದು, ಅಂಡ್ ಮ್ಯೂಸಿಕ್ ಹಿಂದ್ಗಡೆ ಸುಮಾರು ಜನ ವರ್ಕ್ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಂಡ್ ಪ್ರತಿಯೊಬ್ಬರ ಟೆಕ್ನಿಷಿಯನ್ ಕೂಡ ನಾನು ಇದನ್ನ ಆಸ್ ಎ ಸಪೋರ್ಟಿವ್ ಆಗಿ, ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ, ನಮ್ಮೆಲ್ಲರನ್ನು ಹರಸಿ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಮೂಮೆಂಟ್ ಅಲ್ಲಿ ಇದು ಪ್ರೆಸ್ ಮೀಟ್ ಮಾಡೋಣ ಅಂತ ಟೀಮಿಂದ ಡಿಸೈಡ್ ಆಯಿತು. ಬಟ್ ಸೇಮ್ ಟೈಮಿಗೆ ನಮಗೆ ಹರೀಶ್ ಸರ್ ಸ್ಪಂದಿಸಿ ಲಾಸ್ಟ್ ಮೂಮೆಂಟಲ್ಲೇ ಪ್ರೆಸ್ ಮೀಟ್ ಮಾಡಿಕೊಟ್ರು. ಹರೀಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಕಮಿಂಗ್ ಟು ಡಿಸ್ಟ್ರಿಬ್ಯೂಷನ್ ಬಂದಾಗ, ನಾವು ಲಾಸ್ಟ್ ಒಂದು 2 monthsಲ್ಲೇ ನಾವು ಎಡಗೈ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿದ್ವಿ. ಅದಾದಮೇಲೆ ದೂರ ತೀರ ಏನೋ ಮಾಡಿದ್ವಿ. ಅಂದರೆ ಥಿಯೇಟರ್ದು ಬರೋ ಆಡಿಯನ್ಸ್ ಪ್ಯಾಟರ್ನ್ ಚೇಂಜ್ ಆಗ್ತಿದೆ. ಅಂದರೆ ಫಾರ್ ಗುಡ್ ಸಿನಿಮಾ ಬಿಫೋರ್ ದೇ ಯೂಸ್ ಟು ಕಮ್, ಈಗ ವಾವ್ ಸಿನಿಮಾನೇ ಬೇಕಾಗಿದೆ ಥಿಯೇಟರ್ಗೆ. ಆ್ಯಂಡ್ ನಮ್ಮ ಈ ಬಂದೂಕ್ ಸಿನಿಮಾ ವಾವ್ ಕಂಟೆಂಟ್ ಇದೆ ಅಂತ ಭಾವಿಸ್ತೀನಿ.
ಯಾಕಂದರೆ ಇದು ಮಹೇಶ್ ಸರ್ದು ಏನು ಕ್ಯಾಲಿಬರ್ ಏನಿದೆ, ಡೈರೆಕ್ಟರ್ ಕ್ಯಾಲಿಬರು ಮತ್ತು ಎಸ್ಪೆಷಲಿ DOP ಸರ್ ಕ್ಯಾಲಿಬರು ಮತ್ತು ಮ್ಯೂಸಿಕ್ ನಮ್ಮ ಪ್ರಸನ್ನ ಸರ್ದು ಮತ್ತು ಮೂರ್ತಿ ಸರ್ ಅವರೇ ಅಂದರೆ ಹೆಂಗೆ ಹೇಳೋ ಗೊತ್ತಾಗ್ತಿಲ್ಲ. ಸಿನಿಮಾ ನೋಡಿದ್ಮೇಲೆ ಅವರು ಪರ್ಸನಲ್ ಜರ್ನಿ ಹೇಳಿದ್ರು, ಅಂದರೆ ಅವ್ರು ಎಲ್ಲಿಂದ ಬಂದಿದ್ದು, ಅವ್ರು ಏನು ಮಾಡಿದ್ರು, ಅದಾದ್ಮೇಲೆ ಅವರೇ ಯಾಕೆ ಪ್ರೊಡ್ಯೂಸ್ ಮಾಡಿದ್ರು. ನಮ್ಮ ಸಿನಿಮಾ ಮಾಡುವಾಗನೂ ನಮಗೆ ಯಾರೂ ಇರಲಿಲ್ಲ ಅಂತಲೇ ನಮ್ಮ ಫಸ್ಟ್ ಪ್ರೊಡಕ್ಷನ್ ಮಾಡಿದ್ದು. ಹಂಗೆ ಈ ಸಿನಿಮಾನು ಆಫ್ಟರ್ 1.5 year ನಮ್ಮ ಫಸ್ಟ್ ಪ್ರೊಡಕ್ಷನ್ ಮಾಡ್ಕೊಂಡಿದ್ದು ನೆನ್ಪು ಬರ್ತಿದೆ. ಬಟ್ ಹೋಪ್ಫುಲಿ ಈ ಸಿನಿಮಾ ಥಿಯೇಟ್ರಲ್ಲಿ ಒಳ್ಳೆ ಸದ್ದು ಮಾಡುತ್ತೆ. ಆ್ಯಂಡ್ ನಾಳೆ OTT ಬಂದಾಗ ನೀವು ಅಂತೀರ ಈ ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕಿತ್ತು ಅಂತ. ಪ್ಲೀಸ್ ಅದು ಅನ್ಬೇಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಮಹೇಶ್ ನನಗೆ ವಾಟ್ಸಪ್ ಮೂಲಕ ಸ್ಕ್ರಿಪ್ಟ್ ಕಳಿಸಿದ್ರು, ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಆ್ಯಕ್ಚುಲಿ ರೋಹಿತ್ ಹೇಳ್ದಂಗೆ ಆ ನಿರ್ದೇಶಕನ ವಿಷನ್ ಏನಿದೆ ಅದು ನಮಗೆ ಸ್ಕ್ರಿಪ್ಟ್ ಓದಿದಾಗ ಕಾಣಿಸೋದಿಲ್ಲ. ಬಿಕಾಸ್ ಇಟ್ ಇಸ್ ವೆರಿ ವಿಜುವಲಿ ಶಾರ್ಟ್, ವಿಜುವಲಿ ರಿಟರ್ನ್ ಅಲ್ಲ ಅದು. ಸೊ ನಮ್ಮ ಪಾತ್ರದ ಬಗ್ಗೆ ನಮಗೆ ಪರಿಚಯ ಆಯಿತು. ಬಟ್ ನನಗೆ ಸೆಟ್ಟಿಗೆ ಹೋದ್ಮೇಲೆ ನನಗೆ ತುಂಬ ಖುಷಿಯಾಗಿದ್ದ ವಿಷಯ ಅಂದರೆ ಇಲ್ಲಿ ವೇದಿಕೆ ಮೇಲೆ ಇವತ್ತು ನೋಡ್ತಾ ಇರೋದು ಈ 3 Film World ರವಿಚಂದ್ರನ್ ಅನ್ನೋ ಡಿಸ್ಟ್ರಿಬ್ಯೂಟರ್ ಯಾವುದೇ ಬೆಂಬಲ ಇಲ್ಲ, ಯಾವುದೇ ಸಪೋರ್ಟ್ ಇಲ್ಲ. ಜನನಿ ಪಿಕ್ಚರ್ಸ್ ಅಂತ ಮಾಡಿಕೊಂಡು 3 ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಚಾಲೆಂಜಸ್ ಬಗ್ಗೆ ಸರ್ ನೀವು ಇವಾಗ ತಾನೇ ಹೇಳಿದ್ರಿ ಅವ್ರಿಗೆ. ಆ್ಯಂಡ್ ಯಾವುದೇ ಫಿಲ್ಮ್ ಮೇಕಿಂಗ್ ಕೋರ್ಸ್ ಆಗಲಿ, ಯಾವುದೇ ದೊಡ್ಡ ನಿರ್ದೇಶಕನ ಜೊತೆ ಕೆಲಸ ಮಾಡಿರೋ ಅನುಭವ ಮಹೇಶಂಗಿಲ್ಲ. ಹೊನ್ನಾದೇವಿ ಕ್ರಿಯೇಷನ್ಸ್ ನಮಗೆ ಗೊತ್ತು, ಎಷ್ಟೋ ಪ್ರೊಡಕ್ಷನ್ಸ್ ಬರುತ್ತೆ, ಫಸ್ಟ್ ಫಿಲ್ಮ್ ಮಾಡ್ತಾರೆ ಆ್ಯಂಡ್ ದೇ ಮೂವ್ ಆನ್. ಸೊ ಇದು ಈ ಇಂಡಸ್ಟ್ರಿನ ಉಳಿಸ್ಕೋಬೇಕು ಅಂತಂದರೆ, ನಮ್ಮ ಲ್ಯಾಂಗ್ವೇಜ್ ಕಲ್ಚರ್ದು ನಮ್ಮ ಟ್ಯಾಲೆಂಟ್ನ ಬೆಳೆಸಬೇಕು ಅಂದರೆ ನಾವು ಅವ್ರಿಗೆ ಬೆನ್ನು ತಟ್ಟೋದಕ್ಕಿಂತ ಅವ್ರು ಮಾಡೋ ಕೆಲಸನ ಹೋಗಿ ನೋಡಿದ್ರು ಸಾಕು ನಾವು ಆ್ಯಕ್ಚುಲಿ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ವೆರಿ ಮೆಚೂರ್ ಟೀಮ್. ಮಹೇಶನ ಕಥೆಯಲ್ಲಿ ಅವನ ನ್ಯಾರೇಷನ್ ಹೇಳೋ ಸ್ಟೈಲಲ್ಲಿ ತುಂಬ ಗಾಂಭೀರ್ಯ ಇದೆ, ಈ ಫಿಲಮಲ್ಲಿ ಗಾಂಭೀರ್ಯ ಇದೆ, ಅದೊಂದು ಉಡಾಫೆ ಇರಲಿಲ್ಲ. ದಟ್ ವಾಸ್ ವೆರಿ ಇಂಪ್ರೆಸಿವ್ ನನಗೆ. ಬಿಕಾಸ್ ನಾನು ಟೆಕ್ನಿಷಿಯನ್ ಆಗೋ ಕೆಲಸ ಮಾಡಿದ್ದೀನಿ, ಆ್ಯಕ್ಟರ್ ಆಗೋ ಕೆಲಸ ಮಾಡಿದ್ದೀನಿ. ಸೊ ನನಗೆ ಆ ಜವಾಬ್ದಾರಿಗಳು ನನಗೆ ಅರ್ಥ ಆಗುತ್ತೆ, ಅದು ಕಾಣಿಸ್ತು ರೋಹಿತ್ನ ಕೆಲಸದಲ್ಲಿ. ಆ್ಯಂಡ್ ಪ್ರಸನ್ನ ಇಸ್ ಅ ನ್ಯೂ ಫೈಂಡ್. ಐ ವಿಶ್ ಯು ಆಲ್ ದ ಸಕ್ಸಸ್. ಅಫ್ಕೋರ್ಸ್ ಗೋಪಿ ಬಗ್ಗೆ ಹೇಳಬೇಕಾಗಿಲ್ಲ, ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ನಾನು ಅವ್ರ ಫ್ಯಾನ್, ಅವ್ರ ಥಿಯೇಟರ್ ಡೇಸಿಂದ ಫ್ಯಾನ್ ನಾನು. ಶ್ವೇತಾ ಮೇಡಮ್, ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು. ಆ್ಯಂಡ್ ಮಾನಸ, ಆಲ್ ದ ವೆರಿ ಬೆಸ್ಟ್. ನಾನೊಬ್ಬ ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್. ಯಾಕೆ ಅನ್ನೋದು, ಸಸ್ಪೆಂಡ್ ಆಗೋದು ತುಂಬ ಕಾಮನ್ ಆಗ್ತಾ ಇದೆ. ಐ ಮೀನ್ ಅದು ಫಿಲ್ಮ್ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಐ ಕ್ಯಾನ್ ಜಸ್ಟ್ ಟೆಲ್ ಯು ಐ ಆಮ್ ಎ ಡ್ರಂಕರ್ಡ್ ಅಷ್ಟೇ ಇನ್ ದ ಫಿಲ್ಮ್. ಸೊ ದಟ್ ಇಸ್ ಒಂದು ಬಿಟ್ಕೊಡ್ಬೋದು. ಇಟ್ಸ್ ನಾಟ್ ಅ ಬಿಗ್ ಸಸ್ಪೆನ್ಸ್. ಅದಲ್ಲದೆ ಐ ಹ್ಯಾವ್ ಟು ಮೆನ್ಷನ್, ಐ ಹ್ಯಾವ್ ಆಕ್ಟೆಡ್ ವಿತ್ ನಿಶಾ. ಅವರು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ, ಜರ್ನಲಿಸ್ಟ್ ರೋಲ್. ಆ್ಯಂಡ್ ಆಹಾನ್ ಇಸ್ ಅ ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್. ಅವರು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಇದರಲ್ಲಿ. ಅವರು ರಂಗಾಯಣ್ಸ್ ಅವರು, ಆ್ಯಂಡ್ ಇಸ್ ಫ್ರಮ್ ಮೈಸೂರು. ಐ ಹ್ಯಾವ್ ಸೀನ್ ಹಿಸ್ ವರ್ಕ್ ಇನ್ ದ ಪಾಸ್ಟ್. ಆ್ಯಂಡ್ ನೀವೆಲ್ಲ ಎಷ್ಟೋ ಫಿಲ್ಮ್ ಮೀಟ್ಸ್ಗೆ ಹೋಗಿ ಪ್ರಶ್ನೆ ಕೇಳಿ, ಪ್ರೊಡ್ಯೂಸರ್ಸ್ನ ಪ್ರಶ್ನೆ ಕೇಳಿ, ಡಿಸ್ಟ್ರಿಬ್ಯೂಟರ್ಸ್ನ ಪ್ರಶ್ನೆ ಕೇಳಿದ್ದೀರಾ. ಇವರೆಲ್ಲರೂ ಫಸ್ಟ್ ಟೈಮ್ ನಿಮ್ಮನ್ನು ಮೀಟ್ ಮಾಡ್ತಾ ಇರೋದು. ಸೊ ವಿ ಹ್ಯಾವ್ ಟು ಅಪ್ರೋಚ್ ದೆಮ್ ವಿತ್ ದಟ್ ಎಂಪತಿ ಅಂತ ನನಗೆ ಅನಿಸುತ್ತೆ, ಇವನ್ ಆ್ಯಸ್ ಅ ಟೆಕ್ನಿಷಿಯನ್. ಆ್ಯಂಡ್ ಐ ವಿಶ್ ಯು ದಟ್ ಈ ಫಿಲ್ಮ್ ರಿಲೀಸ್ ಆಗಿ ನಿಮಗೆ ಇನ್ನಷ್ಟು ಚೈತನ್ಯ ಕೊಟ್ಟರೆ ಸಾಕು. ಇನ್ನೊಂದು ಈ ಸಸ್ಟೈನ್ ಮಾಡೋದಕ್ಕೆ ಅನ್ನೋದು ಫಿಲ್ಮ್, ದಟ್ಸ್ ನಾಟ್ ದೊಡ್ಡ. ಬಿಕಾಸ್ ನಮ್ಗೆಲ್ಲರಿಗೂ ಫಿಲ್ಮ್ ಮಾಡೋದಕ್ಕೆ ಬಡ್ಜೆಟ್ ಇರುತ್ತೆ, ಪ್ರಾಫಿಟ್ಗೆ ಯಾರು ಬಡ್ಜೆಟ್ ಹಾಕೊಳ್ಳಲ್ಲ, ಬರ್ತಾನೆ ಇರಬೇಕದು. ಸೊ ಇಟ್ಸ್ ಓಕೆ ಇಫ್ ಇಟ್ ಮೇಕ್ಸ್ ವಾಟ್ ಇಟ್ ಮೇಕ್ಸ್. ಬಟ್ ನನಗೆ ನಿಮ್ಮ ಆಸ್ತಿ ಏನು ಕಾಣಿಸುತ್ತೆ ನನಗೆ ಅಂದರೆ ಯುವರ್ ಕಾನ್ಫಿಡೆನ್ಸ್, ಆಲ್ ಆಫ್ ಯು. ಇಟ್ಸ್ ಅಮೇಝಿಂಗ್. ಆ್ಯಂಡ್ ಐ ವಿಶ್ ದಟ್ ನಿಮಗೆ ಅದರ ಒಂದು ಫ್ರೂಟ್ ಬೇರಾಗಲಿ ಅಂತ ಅಷ್ಟೇ. ಆಲ್ ದಿ ಬೆಸ್ಟ್.